ಹಲೋ ಸುಲುಲೂಲು. ಗುಡ್ ಮಾರ್ನಿಂಗ್ ಅನ್ಕೊಂತ ನಾವು ಎದ್ದು ಬಿಟ್ಟಿನ್ರಿ. ಎದ್ದು ಬೆಂಗಳೂರು ನೋಡ್ತೀನಿ, ಆಲೆ ಸೂರ್ಯ ನಿಂತಿನ ಬಂದ್ಬಿಟ್ಟಾನೆ. ಬಂದ್ರಿ ಏನಾಯ್ತು, ನಮ್ಮನ್ನ ಎಬ್ಸೇ ಇಲ್ಲ ಅನ್ಕೊಂತ ನಾವು ಮುಖ ಪಕ್ಕ ತಕ್ಕೊಂಡು ರೆಡಿ ಆಗಿಬಿಟ್ಟು ನಾವು ನಮ್ ದಾದರ್ ಹೊಂಟು ಬಿಟ್ಟಿವಿ. ಪ್ರತಿ ಹೆಜ್ಜೆಯಲ್ಲೂ ನಿನ್ನದೇ ಧ್ಯಾನಸು, ಕಂಡ ಕನಸು ನನಸಾಗೋವರೆಗೂ ಮರಳಿ ಬರುವೆ ಈ ಮಣ್ಣಿನ ಮಡಿಲಿಗೆ, ಮರಳಿ ಬರುವೆ ಈ ಮಣ್ಣಿನ ಮಡಿಲಿಗೆ, ಮರಳಿ ಬರುವೆ. ನಮ್ಮ ಬಸುದಾದವರು ಒಂದೆರಡು ಮಾತು ಹೇಳ್ತಾರ, ಕೇಳ್ರಿ. ಹೊಂಟಿವಿ, ಏನು ಮಾಡೋದು ನಾವು ಮಳೆ ಐತಿ, ಗಾಡಿ ಹೆಂಗ್ ಬರ್ಬೇಕು ನಮ್ಮ ಅಡ್ಡ ಮಳೆ ನೋಡಿದ್ರೆ ಮಳೆ ಹೇಗೆ ಹತ್ತಿ ಬಿಟ್ಟೈತಿ. ಅಹಮದಾಬಾದ್ ಕಡೆ ಮಳೆ ಆಗ್ತೈತಿ, ಇಲ್ಲಿ ಮಳೆ ಆಗ್ತೈತಿ. ನಾವು ನೋಡಿ ಏನು ಮಾಡೋದು ಕೊಡೋದ ಗೊತ್ತಾಗವಲ್ಲ. ನಾವು ನೋಡ ಸಾಕಾಗವೆ ನಮಗೆ ಅಂತಾರ. ಗಾಡಿಯಾಗ ಒಂದು ಆರ್ನ ಇಲ್ಲ, ಖಾಲಿ ಆರ್ನ ಮಾತು ತಗೋತ್ರಿ. ಅರ್ನ ಹೋಗೋದು ಮಾಡಕತ್ರು ಗಾಂಡು ನಸೀಬ, ನಮ್ಮ ನಸೀಬ್ನ ಗಾಂಡು ಅದಾವು ಅಲ್ಲ. ಏನು ಮಾಡೋದು, ಮತ್ತೆ ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ಬಾಯ್. ಕಂಡೆ ಗುಹೆಯಲ್ಲಿ ಒಂದು ಹೊಸ ಲೋಕ, ಮನ ತುಂಬಿದೆ ಉತ್ಸಾಹದ ನೋಟ, ವೇಗದಿ ನಡೆಯಿತು ನನ್ನೀ ಪಯಣ, ಹುಡುಕುವೆ ಹೊಸ ಹೊಸ ಜ್ಞಾನ, ಸುಂದರ ತಾಣಗಳ ಕಂಡು ಸಾಗುವೆ ಮುಂದೆ ನಾ ಹಿಗ್ಗಿಕೊಂಡು, ಸಾಗುವೆ ಮುಂದೆ ನಾ ಹಿಗ್ಗಿಕೊಂಡು. ವಿಜಯಪುರ ತನ ಎಲ್ಲಿ ತಲುಪಿಸ್ಲಾರ್ದ ನಾವು ಬಂದುಬಿಟ್ಟು ಭಾಳ ಡ್ರೈವಿಂಗ್ ಮಾಡ್ಕೊತ ನಿದ್ದೆ ಬರಾಕತ್ತೈತಂದ್ರೆ ನಿದ್ದಿಗೆ ಮೊದಲ ಪ್ರಮುಖ ಸ್ಥಾನ ಕೊಡ್ಬೇಕಂತಂದು ನಾವು ಇಲ್ಲಿ ಡಾಬತ್ತಲ್ಲೇ ಸೈಡ್ ಹಾಕಿವಿ. ಸೈಡ್ ಹಾಕಿ ನಮ್ಮ ದಾದರು 1 ತಾಸು ನಿದ್ದೆ ಮಾಡ್ತೀನಿ ಅಂದ್ರೆ ಹತ್ತಾಗಿತ್ತಾಗ ತಿರ್ಗಾಡಕತ್ತೀನಿ. ಕಂಬಿಟ್ರೆ ಹೇಳವಲ್ರಿ, ಟೈಮ್ ಆಯ್ತು, 2 ಗಂಟೆ ಆದ್ರಿ ಎಬ್ಸ್ ಅಂತ ಹೇಳ್ಯಾರ. ಎದ್ದೇಳ್ರಿ ಟೈಮ್ ಆಯ್ತು, ಎದ್ದೇಳ್ರಿ ಹೇಳ್ರಿ. ಎದ್ದೇಳ್ರಿ ಅಂತ ಮಾಡಿ ನಮ್ಮ ದಾದರ್ ನೆಬ್ಸಿದೆ. ಇನ್ನೂ ಟೈಮ ನೋಡಕತ್ತಾರ, ಇನ್ನೂ ಗಾಡಿ ಚಾಲೋ ಮಾಡವಲ್ರಿ. ಟೈಮ್ ನೋಡಿದ್ರೆ 2:30 ಆಗಿತ್ತು. ಇನ್ನೇ ಬರ್ರಿ ನೆಕ್ಸ್ಟ್ ವಿಡಿಯೋ. ನಮ್ಮ ದಾದರ್ ಬೆಳ್ತಾನೆ ಡ್ರೈವಿಂಗ್ ಮಾಡ್ಕೊಂತ ಮಹಾರಾಷ್ಟ್ರಕ್ಕೆ ಬಂದರು. ಮಹಾರಾಷ್ಟ್ರ ತಲೆ ಬಂದು ಇಲ್ಲಿ ನಾಷ್ಟ ಮಾಡೋಣಂತ ತರಬೇಸಿದ್ರು. ನಾವು ನಾಷ್ಟ ಮಾಡೋಣ ಬನ್ನಿ. ಇಲ್ಲಿ ನಾಷ್ಟ ಹೇಗಿರುತ್ತಾ ನೋಡ್ರಿ. ಮಹಾರಾಷ್ಟ್ರದ ಬೀದಿಲಿ ಪೂರಿ ಭಾಜಿ ಘಮ ಘಮ, ಬಿಸಿ ಬಿಸಿ ಪೂರಿ ಚಿನ್ನದ ಬಣ್ಣ, ಕರಿ ಕರಿಯಾಗಿ ಕಣ್ಮನ ಸೆಳೆಯೋ ತಾಣ, ಆಲು ಭಾಜಿ ಜೊತೆ ಸೇರಿ ಇದರ ರುಚಿ ಸ್ವರ್ಗದಂತೆ ಇರುತ್ತೆ, ತಿನ್ನೋ ಮಜಾ ಹೆಚ್ಚಿ. ಬನ್ನಿ ಸವಿಯಿರಿ ಈ ರುಚಿಯಾದ ತಿನಿಸು, ಬಿಸಿ ಬಿಸಿ ಪೂರಿ, ಬಿಸಿ ಬಿಸಿ ಪೂರಿ. ಮಹಾರಾಷ್ಟ್ರದಾಗ ಈ ಬಾವುಟ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನಂಗೆ. ಕೈ ಹಾಕಿ ತರಿಸ್ತಾರಂತ ಮಾಡಿದ್ವಿ, ಪೊಲೀಸರು ತರಿಸ್ಲಿಲ್ಲ. ನಮ್ಮ ಗಾಡಿನ ಹಾಗೆ ಸುಮ್ಮನೆ ಬಿಟ್ರು. ನಾವು ಏನು ಕೇಳಾರ ಸುಮ್ಮನೆ ಹೊಂಟಿ ಬಿಟ್ವಿ. ನಾವೀಗ ಔರಂಗಾಬಾದ್ ಹತ್ರ ಬರ್ತೇವೆ. ಔರಂಗಾಬಾದ್ ಮುಂದಗಡೆ ಒಂದು ಡಾಬಾ ಇದೆ. ಡಾಬಾ ಹತ್ರ ಒಂದು ಊಟ ಮಾಡ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡುವ. ಹಾಗೆ ನಾವು ಬರುವಾಗ ರೋಡಲ್ಲಿ ಸ್ಟ್ರೈಕ್ ತುಂಬ ಜನ ಮಾಡ್ತಿದ್ರು. ಇದು ಯಾರಕ್ಕೋಸ್ಕರ ಮಾಡ್ತಾ ಇದಾರೆ ಏನು ಜಾತ್ರೆ ನಮಗಂತೂ ಒಂದು ಗೊತ್ತಾಗಲಿಲ್ಲ. ಗೊತ್ತಾದ್ರೆ ನಾವು ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾವು ಡ್ರೈವಿಂಗ್ ಮಾಡ್ತಿರ್ತೀವಿ. ಅದಾದ್ಮೇಲೆ ಭಾಳ ಹೊಟ್ಟೆ ಸಿಕ್ಕತ್ತಿತ್ತು. ಕದ ಹೇಳಿದೆ, ಸೈಡ್ ಹಾಕಿದ್ರು ಒಂದು ಹೊತ್ತಲ್ಲೇ. ಸೇವು ಭಜಿ ರೊಟ್ಟಿ ಊಟ ರೆಡಿ, ಖಾರ ಖಾರ ಘಮ ಘಮ, ರೊಟ್ಟಿ ಮುರಿದು ಭಜಿಗೆ ಹಾಕಿ ಹೊಟ್ಟೆ ತುಂಬ ತಿನ್ನೋಣ ಬನ್ನಿ. ಎಸ್, ಸೇವು ಭಜಿ ರೊಟ್ಟಿ ಊಟ ರೆಡಿ,
ಖಾರ ಖಾರ ಘಮ ಘಮ ಸೂಪರ್. ರೊಟ್ಟಿ ಮುರಿದು ಭಜಿಗೆ ಹಾಕಿ ಹೊಟ್ಟೆ ತುಂಬ ತಿನ್ನೋಣ ಬನ್ನಿ. ಊಟ ಮಾಡಿಂದ ಟೈಮ್ ವೇಸ್ಟ್ ಮಾಡ್ಬಾರ್ದಂತಂದು ಹೊಂಟ ಬಿಟ್ಟು ಹೋಗೋಣ. ಇಲ್ಲೇ ಟ್ರಾಫಿಕ್ ಒಂದು ತಾಸಿನ ತನಕ ಗುದ್ದಾಡ್ದಾತು. ಈ ಟ್ರಾಫಿಕ್ನಿಂದ ಬರ್ಬೇಕಾದ್ರೆ ನಮ್ಮ ದಾದರ್ಗೆ ಭಾಳ ಅಂದ್ರೆ ಭಾಳ ಬೇದಾಡಕತ್ಬಿಟ್ರು. ಈ ಥರ ಟ್ರಾಫಿಕ್ ಆದ್ರೆ ಮೈಲೇಜನ್ನು ಬರೋಲ್ಲ, ಗಾಡಿನೂ ಉಳಿಯಲ್ಲ, ಗಾಡಿ ಹೊಡೆಯೋರ್ಗೂ ನೆಮ್ಮದಿನೂ ಇರೋಲ್ಲ. ಏನೋ ಆಗಿದ್ದ ಅಲ್ಲಿ ಅಂತ ನಮ್ಮ ದಾದಾರು ಹೊಂಟ ಬಿಟ್ರು. ಹೋಗೋರಾಗ ಅಲ್ಲಿ ಕತ್ಲಾಗಿಬಿಡ್ತು. ಕತ್ಲಾಗ ಬಳತ್ತೆ ಥರ ಟ್ರಾಫಿಕ್ನಾಗ ಅಡ್ಡದ ಬೈಕ್ ತೊಗೊಂಡು ಬಂದ್ರೆ ಆ ಡ್ರೈವರ್ ಏನು ಮಾಡ್ಬೇಕು? ಇದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಹೋದ್ರೆ ದೊಡ್ಡ ಗಾಡಿಯವ್ರದ್ದು ತಪ್ಪು ಅಂತ ಹೇಳ್ತಾರೆ. ಅಷ್ಟು ಟ್ರಾಫಿಕ್ನೊಳಗೆ ಬೈಕ್ನವ್ರು ಅಡ್ಡ ಬರೋದು ಅವ್ರದ್ದು ಸರಿಯೇನ? ಬೈಕ್ನವ್ರದ್ದು ತಪ್ಪಿದ್ರೆ ತಿರ್ಗಾ ಈ ಲಾರಿಯವ್ರದ್ದೇ ತಪ್ಪು ಅಂತ ಹೇಳ್ತಾರೆ. ನಮ್ಮ ದಾದರು ಎಲ್ಲಿ ತರಿಸ್ಲಾರ್ದ ನೈಟೆಲ್ಲ ಚರ್ನಿ ಮಾಡ್ಕೊತ ಗುಜರಾತ್ ಕಡೆ ಬಂದಾಗ್ಬಿಟ್ವಿ. ಹೈವೇದಾಗ ದಾದಾರ್ ಇಲ್ಲದಾರ. ನಮ್ಮ ದಾದಾರ್ ಮಾತಾಡಲಿಕ್ಕೆ ಕಾಂಕ್ರೀಟ್ ಹಾದಿ, ಗಾಳಿಯ ಜೊತೆ ಪಯಣ, ಹಾರಿ ಜಾನ್ ದಾಟಿ ಹೊಸ ಲೋಕದಲ್ಲಿ ಗಮನ. ಹಳೆಯ ನೆನಪುಗಳು ಮನಸಲಿ ಮಾಸದ ಹಾಗೆ, ಭವಿಷ್ಯದ ಕನಸು ಕಣ್ಮುಂದೆ ಹೊಸ ರಾಗ. ಎಕ್ಸ್ಪ್ರೆಸ್ ಹೈವೇ ಜೀವನದ ಪಯಣ ಹೀಗೆ, ಎಕ್ಸ್ಪ್ರೆಸ್ ಹೈವೇ ಜೀವನದ ಪಯಣ ಹೀಗೆ. ನಮ್ಮ ದಾದಾರ್ಗೆ ಇದ್ದೆ ಜಲ್ದಿ ಎಬ್ಸ್ರಿ ಅಂತಂದು ಅವರು ಎಬ್ಸೇ ಇಲ್ಲ. ನಾನು 1 ಗಂಟೆಗೈತಿ ಇವಾಗ ಬ್ರಷ್ ಮಾಡಕತ್ತೀನಿ. ಯಾಕಂದ್ರೆ ಈಗ ಎದ್ದೆ, ಜಸ್ಟ್ ಎದ್ದು ಆಳು ಬೈಲಿ ಏನಿರೋದು ಅಂತಂದು ಹಲ್ಲು ತಿಕ್ಕೊಳಕತ್ತೀನಿ. ಮಾತಾಡ್ತೀರಿ ನೀ ಏನಾರ? ಮಾತುಗಳೆಲ್ಲ ಮುಗಿದೋಗ್ಯಾನ. ಮಾತುಗಳೆಲ್ಲ ಮುಗಿದೋಗ್ಬಿಟ್ಟವು. ಲಾಸ್ಟ್ ಆಫೀಸ್ ಬಂತು, ನಮ್ಮ ದಾದರ್ಗೆ ಗಾಡಿ ಡ್ರೈವಿಂಗ್ ಮಾಡಿ ಭಾಳ ಬೇಸರ ಐತಿ. ಯಾವಾಗ ಅನ್ಲೋಡಿಂಗ್ ಪಾಯಿಂಟ್ ಬರ್ತೈತೆ ಅಂತಂದು ಭಾಳ ಕಾಯಕತ್ತಾರ. ಹಾಗೂ ಈಗ ಕೊಂಡು ಅನ್ಲೋಡ್ ಪಾಯಿಂಟಿಗೆ ಬಂದ್ವಿ. ಇಲ್ಲಿ ಒಳಗಡೆ VRL ಕಂಪ್ನಿ ರೂಲ್ಸ್ ಪ್ರಕಾರ ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡೋಂಗಿಲ್ಲ. ಹಾಗಾಗಿ ಈ ಆಫೀಸ್ನಲ್ಲಿ ಒಳಗಡೆ ವಿಡಿಯೋ ಮಾಡ್ತಿಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಎಲ್ಲರಿಗೂ ನಮಸ್ಕಾರ.